ನಮಸ್ಕಾರ, ಎಲ್ರಿಗೂ ಸ್ವಾಗತ. ಯಾವತ್ತಾದ್ರೂ ಯೋಚಿಸಿದ್ದೀರಾ ನಾವು ಮಾತಾಡೋ ಶಬ್ದಗಳಿಗೆ ಅಕ್ಷರದ ರೂಪ ಹೇಗ್ ಬಂತು ಅಂತ? ಇವತ್ತು ನಾವು ಇದೇ ಒಂದು ಅದ್ಭುತ ಪ್ರಯಾಣಕ್ಕೆ ಹೊರಡ್ತಿದ್ದೇವೆ. ಜಗತ್ತಿನ ಬೇರೆ ಬೇರೆ ಬರವಣಿಗೆಯ ವಿಧಾನಗಳಿಂದ ಶುರುವಾಗಿ ನಮ್ಮ ಸುಂದರ ಕನ್ನಡ ಲಿಪಿಯ ಕಥೆಯನ್ನ ತಲುಪೋಣ. ಸರಿ, ಹಾಗಾದ್ರೆ ಒಂದು ಸರಳ ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ಶಬ್ದವನ್ನ ಹೇಗೆ ಬರೆಯೋದು? ಅಂದ್ರೆ ನಾವು ಮಾತಾಡೋ ಧ್ವನಿಗೆ ಒಂದು ದೃಶ್ಯ ರೂಪ ಕೊಡೋದು ಹೇಗೆ? ಇದು ಮನುಷ್ಯನಿಗೆ ಎದುರಾದ ದೊಡ್ಡ ಸವಾಲ್ಗಳಲ್ಲಿ ಒಂದು. ಇದಕ್ಕೆ ಜಗತ್ತಿನಾದ್ಯಂತ ಜನರು ಬೇರೆ ಬೇರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಉತ್ತರಗಳನ್ನ ಕಂಡಿಡಿದಿದ್ದಾರೆ. ಬನ್ನಿ ಅವು ಯಾವುವು ಅಂತ ನೋಡೋಣ. ಓಕೆ, ಇವತ್ತು ನಮ್ಮ ಪಯಣದ ದಾರಿ ಹೀಗಿದೆ. ಮೊದಲು ಬರವಣಿಗೆ ಜಗತ್ತಿನಲ್ಲಿ ಒಂದು ಸುತ್ತು ಹೊಡೆಯೋಣ. ಆಮೇಲೆ ಅಬುಗಿಡ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಲ್ಲಿಂದ ಬ್ರಾಹ್ಮಿ ಲಿಪಿಗಳ ದೊಡ್ಡ ಕುಟುಂಬದ ಕಡೆ ಹೋಗಿ ಕೊನೆಗೆ ಬ್ರಾಹ್ಮಿಯಿಂದ ನಮ್ಮ ಕನ್ನಡ ಲಿಪಿ ಹೇಗೆ ಹುಟ್ಕೊಳ್ತು ಅನ್ನೋದನ್ನು ನೋಡೋಣ. ಹಾಗೆ ಇಂದಿನ ಕನ್ನಡ ಲಿಪಿಯ ಬಗ್ಗೆನೂ ಮಾತಾಡೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಜಗತ್ತಿನಲ್ಲಿ ಪದಗಳನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡೋಕೆ ಮುಖ್ಯವಾಗಿ 4 ದಾರಿಗಳಿವೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ 4 ಪ್ರಮುಖ ಬರವಣಿಗೆಯ ಸಿಸ್ಟಮ್ಗಳಿವೆ. ಮೊದಲನೇದು ಲೋಗೋಗ್ರಾಫಿಕ್, ಅಂದ್ರೆ ಚೀನಿ ಭಾಷೆಯಲ್ಲಿರೋ ಥರ ಒಂದೊಂದು ಪದಕ್ಕೂ ಒಂದೊಂದು ಚಿತ್ರ ಅಥವಾ ಚಿಹ್ನೆ. ಎರಡನೇದು ಆಲ್ಫಾಬೆಟ್, ನಾವೆಲ್ಲ ಬಳಸೋ ಲ್ಯಾಟಿನ್, ಇಂಗ್ಲಿಷ್ ಲಿಪಿ ಹಾಗೆ ಪ್ರತಿಯೊಂದು ಧ್ವನಿಗೂ ಅಂದ್ರೆ ಸ್ವರಕ್ಕಾಗಲಿ ವ್ಯಂಜನಕ್ಕಾಗಲಿ ಒಂದೊಂದು ಅಕ್ಷರ ಇರುತ್ತೆ. ಮೂರನೇದು ಅಬ್ಜದ್, ಅರೇಬಿಕ್, ಹೀಬ್ರೂ ಭಾಷೆಗಳಲ್ಲಿ ನೋಡ್ಬೋದು. ಇದರಲ್ಲಿ ವ್ಯಂಜನಗಳಿಗೆ ಮಾತ್ರ ಅಕ್ಷರಗಳಿರ್ತವೆ, ಸ್ವರಗಳನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಊಹಿಸಬೇಕು. ಇನ್ನು ಕೊನೆಯದಾಗಿ ನಮ್ಮ ಇವತ್ತಿನ ಕಥೆಯ ಹೀರೋ ಅಬುಗಿಡ. ಇದರಲ್ಲಿ ದೇವನಾಗರಿ, ಕನ್ನಡದ ಥರ ಪ್ರತಿಯೊಂದು ಚಿಹ್ನೆಯೂ ಒಂದು ವ್ಯಂಜನ ಮತ್ತು ಅದಕ್ಕಂಟಿಕೊಂಡೇ ಇರೋ ಒಂದು ಸ್ವರದ ಜೋಡಿಯಾಗಿರುತ್ತೆ. ನಮ್ಮ ಇಡೀ ಗಮನ ಇವತ್ತು ಇದರ ಮೇಲೇ ಇರುತ್ತೆ. ಸರಿ, ಹಾಗಾದ್ರೆ ಈ ಅಬುಗಿಡ ಅನ್ನೋ ಸಿಸ್ಟಮ್ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡೋಣ. ಇದನ್ನ 1ರಲ್ಲಿ 2 ಅಂತಾನೂ ಕರೀಬೋದು. ಯಾಕೆ? ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಅಬುಗಿಡ ಸಿಸ್ಟಮ್ನ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಇದರಲ್ಲಿರೋ ಪ್ರತಿಯೊಂದು ಮೂಲ ಅಕ್ಷರವೂ ಬರೀ ವ್ಯಂಜನ ಅಲ್ಲ, ಅದರಲ್ಲೇ ಒಂದು ಸ್ವರ ಕೂಡ ಸೇರ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಅದು ಅಕಾರ. ಉದಾಹರಣೆಗೆ ನಾವು ಕ ಅಂತ ಬರೆದ್ರೆ ಅದರ ಅರ್ಥ ಬರೀ ಕ ಅಂತ ಅಲ್ಲ, ಬದಲಿಗೆ ಅದು ಕ ಮತ್ತು ಅ ಎರಡನ್ನೂ ಸೇರಿಸಿದ ಕ ಆಗಿರುತ್ತೆ. ಇದೇ ಈ ವ್ಯವಸ್ಥೆಯ ಜಾಣ್ಮೆ. ಸರಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನೋಡಿ, ಮೊದಲು ಕ ಅನ್ನೋ ಮೂಲ ಅಕ್ಷರ ಇದೆ, ಅಂದ್ರೆ ಕ. ಈಗ ನಮಗೆ ಕಿ ಅಂತ ಬರಿಬೇಕು ಅಂದ್ರೆ ನಾವು ಹೊಸದಾಗಿ ಒಂದು ಅಕ್ಷರವನ್ನೇ ಸೃಷ್ಟಿ ಮಾಡಲ್ಲ. ಬದಲಿಗೆ ಆ ಕ ಅಕ್ಷರಕ್ಕೆ ಒಂದು ಚಿಕ್ಕ ಮಾರ್ಕ್ ಅಂದ್ರೆ ನಮ್ಮ ಗುಡಿಸು ಸೇರಿಸ್ತೀವಿ ಅಷ್ಟೇ. ಕ ಇದ್ದಿದ್ದು ಕಿ ಆಗ್ಬಿಡುತ್ತೆ. ಅದೇ ರೀತಿ ಬೇರೆ ಸ್ವರಗಳಿಗೆ ಕು, ಕೆ, ಕೋ ಅಂತ ಮಾಡ್ಕೋಬೋದು. ಇದು ಎಷ್ಟು ಸುಲಭ ಮತ್ತೆ ವ್ಯವಸ್ಥಿತವಾಗಿದೆ ಅಲ್ವಾ? ಅಂದ್ಹಾಗೆ ಈ ಅದ್ಭುತ ಅಬುಗಿಡ ಸಿಸ್ಟಮ್ ಇದೆಯಲ್ಲ, ಇದು ಕೇವಲ ಒಂದು ಜಾಗಕ್ಕೆ ಸೀಮಿತವಾಗಿ ಉಳಿಲಿಲ್ಲ. ಇದು ಭಾರತದಲ್ಲಿ ಹುಟ್ಟಿದ ಒಂದು ಆವಿಷ್ಕಾರ. ಇಲ್ಲಿಂದ ಶುರುವಾಗಿ ಇದು ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ ಪೂರ್ತಿ ಹರಡಿ ಒಂದು ದೊಡ್ಡ ಲಿಪಿಗಳ ಕುಟುಂಬವನ್ನೇ ಸೃಷ್ಟಿ ಮಾಡಿತು. ಭಾರತ ಮತ್ತೆ ಆಗ್ನೇಯ ಏಷ್ಯಾದಲ್ಲಿ ನಾವು ನೋಡೋ ಬಹುತೇಕ ಎಲ್ಲಾ ಲಿಪಿಗಳು ಒಂದೇ ಒಂದು ದೊಡ್ಡ ಕುಟುಂಬಕ್ಕೆ ಸೇರಿವೆ. ಆ ಕುಟುಂಬವೇ ಬ್ರಾಹ್ಮಿ ಲಿಪಿಗಳ ಕುಟುಂಬ. ಇದನ್ನು ಒಂದು ದೊಡ್ಡ ಮರಕ್ಕೆ ಹೋಲಿಸಬಹುದು. ಆ ಮರದ ಬೇರು ಮತ್ತು ಕಾಂಡ ಬ್ರಾಹ್ಮಿ ಅನ್ನೋ ಪ್ರಾಚೀನ ಲಿಪಿ. ಅದರಿಂದ ಹುಟ್ಟಿದ ದೇವನಾಗರಿ, ತಮಿಳು, ಕನ್ನಡ, ಥಾಯ್, ಟಿಬೆಟನ್ ಇವೆಲ್ಲವೂ ಆ ಮರದ ರೆಂಬೆಕೊಂಬೆಗಳಿದ್ದಾಗೆ. ಒಮ್ಮೆ ಈ ಲಿಸ್ಟ್ ನೋಡಿ. ಹಿಂದಿ, ಬಂಗಾಳಿ, ಗುಜರಾತಿ ಅಷ್ಟೇ ಅಲ್ಲ, ಟಿಬೆಟಿಯನ್, ಥಾಯ್, ಕಾಂಬೋಡಿಯಾದ ಖಮೇರ್, ಇಂಡೋನೇಷ್ಯಾದ ಜಾವನೀಸ್. ಅಬ್ಬಾ, ಎಷ್ಟೊಂದು ವೈವಿಧ್ಯತೆ ಅಲ್ವಾ? ಇವೆಲ್ಲದರ ಮೂಲ ಒಂದೇ, ಬ್ರಾಹ್ಮಿ ಲಿಪಿ. ಅಂದ್ರೆ ಬ್ರಾಹ್ಮಿ ಲಿಪಿಯ ಆಧಾರದ ಮೇಲೆ ರೂಪುಗೊಂಡಿರೋದು. ಮತ್ತು ಖಂಡಿತ ನಮ್ಮ ಕನ್ನಡ ಕೂಡ ಇದೇ ದೊಡ್ಡ ಹೆಮ್ಮೆಯ ಕುಟುಂಬದ ಒಂದು ಭಾಗ. ಸರಿ, ಈ ದೊಡ್ಡ ಬ್ರಾಹ್ಮಿ ಕುಟುಂಬದಿಂದ ನಮ್ಮ ಕನ್ನಡ ಲಿಪಿ ಹೇಗೆ, ಯಾವ ದಾರಿಲಿ ಪ್ರಯಾಣ ಬೆಳೆಸಿ ಇವತ್ತಿನ ರೂಪಕ್ಕೆ ಬಂತು, ಆ ಕಥೆಯನ್ನ ಈಗ ನೋಡೋಣ. ಈ ಪಯಣ ಶುರುವಾಗಿದ್ದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಶಾಸನಗಳಲ್ಲಿ ಬಳಸಿದ ಬ್ರಾಹ್ಮಿ ಲಿಪಿಯಿಂದ. ಆಮೇಲೆ ಕ್ರಿಸ್ತಶಕ 4ರಿಂದ 6ನೇ ಶತಮಾನದಲ್ಲಿ ಕನ್ನಡಕ್ಕಾಗಿಯೇ ಒಂದು ಪ್ರತ್ಯೇಕ ಲಿಪಿ ಅಂದ್ರೆ ಕದಂಬ ಲಿಪಿ ಹುಟ್ಕೊಳ್ಳುತ್ತೆ. ಮುಂದೆ ಚಾಲುಕ್ಯರ ಕಾಲದಲ್ಲಿ ಇದು ತೆಲುಗು ಕನ್ನಡ ಲಿಪಿಯಾಗಿ ಬೆಳೆಯುತ್ತೆ. ಅಂದ್ರೆ ಆ ಕಾಲದಲ್ಲಿ ಎರಡೂ ಭಾಷೆಗಳನ್ನು ಬರೆಯೋಕೆ ಬಹುತೇಕ ಒಂದೇ ಥರದ ಲಿಪಿ ಇತ್ತು. ಕೊನೆಗೆ ಸುಮಾರು 1300ನೇ ಇಸ್ವಿ ಹೊತ್ತಿಗೆ ಕನ್ನಡ ಮತ್ತು ತೆಲುಗು ಲಿಪಿಗಳು ಬೇರೆ ಬೇರೆಯಾಗಿ ತಮ್ಮದೇ ಆದ ಇವತ್ತಿನ ರೂಪವನ್ನ ಪಡೆದುಕೊಂಡವು. ಹೀಗೆ ಸಾವಿರಾರು ವರ್ಷಗಳ ಇತಿಹಾಸದ ಹಾದಿಯಲ್ಲಿ ಸಾಗಿ ನಾವು ಇವತ್ತಿನ ಕನ್ನಡ ಲಿಪಿಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಇದು ಕೇವಲ ಅಕ್ಷರಗಳಲ್ಲ, ಇದೊಂದು ಇತಿಹಾಸ. ನಮ್ಮ ಲಿಪಿಯ ಗತವೈಭವಕ್ಕೆ ಇದೊಂದು ಅದ್ಭುತ ಸಾಕ್ಷಿ.
ಇಲ್ಲಿರೋದು 9ನೇ ಶತಮಾನದ ಕವಿರಾಜ ಮಾರ್ಗದ ಒಂದು ಭಾಗ. ಇದು ಕನ್ನಡದಲ್ಲಿ ಸಿಕ್ಕಿರೋ ಅತಿ ಹಳೆಯ ಸಾಹಿತ್ಯ ಕೃತಿಗಳಲ್ಲಿ ಒಂದು. ಆಗಿನ ಕಾಲದ ಈ ಅಕ್ಷರಗಳನ್ನು ನೋಡಿ, ಎಷ್ಟು ಸುಂದರವಾಗಿವೆ ಅಲ್ವಾ? ಅದು ಇತಿಹಾಸದ ಕಥೆ ಆದರೆ ವರ್ತಮಾನಕ್ಕೆ ಬರೋಣ. ಇವತ್ತು ಸುಮಾರು 5 ಕೋಟಿ ಜನರು ಇದೇ ಕನ್ನಡ ಲಿಪಿಯನ್ನ ಬಳಸ್ತಿದ್ದಾರೆ. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಇದು ಕೋಟ್ಯಾಂತರ ಜನರ ಭಾವನೆ, ಜ್ಞಾನ, ಸಂಸ್ಕೃತಿಯ ಜೀವಂತ ರೂಪ. ಇವತ್ತಿನ ಕನ್ನಡ ಲಿಪಿಯ ಕೆಲವು ಮುಖ್ಯ ಲಕ್ಷಣಗಳನ್ನು ನೋಡೋದಾದ್ರೆ, ಇದೊಂದು 49 ಮೂಲಾಕ್ಷರಗಳ ಅಬುಗಿಡ ಸಿಸ್ಟಮ್. ಇದು ಪ್ರಾಚೀನ ಬ್ರಾಹ್ಮಿಯಿಂದ ಬಂದಿದ್ದು. ಹಾಗೆ ತೆಲುಗು ಲಿಪಿಗೂ ಕನ್ನಡ ಲಿಪಿಗೂ ಇವತ್ತಿಗೂ ತುಂಬಾನೇ ಹೋಲಿಕೆ ಇದೆ. ಇದರ ಇನ್ನೊಂದು ವಿಶೇಷ ಅಂದ್ರೆ ಇದರ ದುಂಡಿಗಿನ ಅಕ್ಷರಗಳು. ಯಾಕೆ ಹೀಗೆ ದುಂಡಿಗಿದೆ ಅಂದ್ರೆ, ಹಿಂದೆ ತಾಳೆಗರಿಗಳ ಮೇಲೆ ಬರೆಯುವಾಗ ನೇರವಾದ ಗೆರೆ ಎಳೆದರೆ ಗರಿ ಹರಿದೋಗೋ ಸಾಧ್ಯತೆ ಇತ್ತು. ಅದಕ್ಕೆ ದುಂಡಿಗಿನ ಅಕ್ಷರಗಳು ರೂಪುಗೊಂಡು ಅಂತ ಹೇಳಲಾಗುತ್ತೆ. ಇದು ಕೇವಲ ಕನ್ನಡವನ್ನಷ್ಟೇ ಅಲ್ಲ, ತುಳು, ಕೊಂಕಣಿ, ಕೊಳವದಂಥ ಬೇರೆ ಭಾಷೆಗಳನ್ನು ಬರೆಯೋಕ್ಕೂ ಬಳಕೆ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಲಿಪಿ ಅನ್ನೋದು ನಾವು ಜಗತ್ತನ್ನ ನೋಡೋ ಒಂದು ಕನ್ನಡಕ ಇದ್ದ ಹಾಗೆ. ಹಾಗಿದ್ರೆ ನಾವು ಒಂದೇ ಒಂದು ಲಿಪಿಯನ್ನ ಮಾತ್ರ ಓದೋದ್ರಿಂದ ಬೇರೆ ದೃಷ್ಟಿಕೋನಗಳನ್ನ, ಬೇರೆ ರೀತಿಯಲ್ಲಿ ಯೋಚನೆ ಮಾಡೋ ವಿಧಾನಗಳನ್ನ ಕಳ್ಕೊಳ್ತಾ ಇದೀವಾ? ಕನ್ನಡ ಲಿಪಿಯ ಈ ಪಯಣ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಜಗತ್ತಿನಲ್ಲಿ ಪ್ರತಿಯೊಂದು ಲಿಪಿಗೂ ತನ್ನದೇ ಆದ ಒಂದು ಕತೆ, ಒಂದು ತರ್ಕ ಮತ್ತು ಒಂದು ಅನನ್ಯ ಸೌಂದರ್ಯ ಇರುತ್ತೆ. ಅದನ್ನ ಅರಿಯೋದು ನಿಜಕ್ಕೂ ಒಂದು ಅದ್ಭುತ ಅನುಭವ.